ವೀಕ್ಷಕರೇ ನಮಸ್ಕಾರ. ನಾವು ಶಾಲೆ ಕಲಿವತ್ನ್ಯಾಗ ಒಂದು ದಿವಸ ನಮ್ಮ ಶಾಲ್ಯಾಗ ಕನ್ನಡ ಮಾಸ್ತರ ಕನ್ನಡ ಪಾಠ ಹೇಳಕತ್ತಿದ್ರು. ನಾವು ಎಲ್ಲರೂ ಕ್ಲಾಸ್ನಾಗ ಕುಂತಿದ್ವಿ. 12 ಗಂಟೆ ಆದರೂ ನಮ್ಮ ಹುಚ್ಚ ಇನ್ನೂ ಕ್ಲಾಸಿಗೆ ಬಂದಿದ್ದಿಲ್ಲ. ಸರ್ ಹಂಗೆ ಪಾಠ ಹೇಳಕತ್ತಿದ್ರು. 12 ಬರೀ ಆತ ಟೈಮು. ನಮ್ಮ ಹುಚ್ಚ ಬಾಗಲ್ದಾಗ ಬಂದು ನಿಂತು ಮೇ ಐ ಕಮಿಂಗ್ ಸರ್ ಅಂತ ಅಂದನ್ರಿ. ನೋಡ್ರಿ, ಆಗೆಲ್ಲ ನಾವು ಶಾಲೆ ಕಲಿವತ್ನ್ಯಾಗ ಎಷ್ಟು ಶಿಸ್ತಿತ್ತು, ಎಷ್ಟು ಸಂಪ್ರದಾಯ ಚಲೋ ಇತ್ತು ಅಂದ್ರೆ, ಶಾಲ್ಯಾಗ ಮಾಸ್ತರ್ ಒಳಗೆ ಎಂಟ್ರಿ ಆದ್ರಿಲ್ಲ ಎಲ್ಲರೂ ನಾವು ಕುಂತವ್ರು ಎದ್ದು ನಿಂತು ನಮಸ್ಕಾರ ಸರ್ ಅನ್ಬೇಕ್ರಿ. ಅವಾಗ ಯಾವನಾರು ಒಬ್ಬ ಹುಡುಗ ಲೇಟಾಗಿ ಬಂದಿಲ್ಲ, ಬಾಗಲ್ದಾಗ ನಿಂತು ಮೇ ಐ ಕಮಿಂಗ್ ಸರ್ ಅನ್ಬೇಕ್ರಿ. ಆ ಹುಡುಗ ಸರ್ ಕಮಿನ್ ಅಂದ್ರೆ ಒಳಗೆ ಬರಬೇಕು, ಇಲ್ಲ ಅಂದ್ರೆ ಅಲ್ಲೇ ಬಾಗಲ್ದಾಗ ನಿಂದಿರ್ಬೇಕ್ರಿ. ಹಂಗಿತ್ರಿ, ಅಷ್ಟು ಶಿಸ್ತಿತ್ರಿ ನಮ್ಮ ಶಾಲೆಯೊಳಗೆ. ಈಗಿನ ಶಾಲೆಯೊಳಗೂ ಕೆಲವೊಂದು ಶಿಸ್ತು ಅದಾವ್ರಿ, ಈಗಲೂ ಅವರು ಪಾಲಿಸ್ತಾರೆ, ಇಲ್ಲ ಅನ್ನಂಗಿಲ್ಲ. ಅವ್ರು ಕೆಲವೊಂದು ಶಾಲೆ ನೋಡ್ಬೇಕ್ರಿ ಹೆಂಗಿರ್ತೈತಂದ್ರೆ, ಈ ಮಾಸ್ತರ್ಗಳು ಪಾಠ ಹೇಳ್ತಿರ್ತಾರ, ಈ ಹುಡುಗರು ಕಿವ್ಯಾಗ ಫೋನ್ ಇಟ್ಕೊಂಡು ಹಂಗೆ ಮಾತಾಡ್ಕೊಂತ ಸರ್ ನೋಡ್ತಾವೆ, ಸರ್ ಕಡೆ ಮುಖ ಮಾಡ್ತಾವೆ. ಸರ್ ನೋಡಿದ್ವಣ್ಣ ಸರ್ ಅಂತೇಳಿ ಹಿಂಗೆ ಕೈ ಮಾಡ್ಕ್ಯಾಸಿ ಒಳ ಸೀಟಿಗೆ ಹೋಗಿ ಕುಂದಿರ್ತಾವ್ರಿ. ಇವು ಏನು ಶಾಲೆ ಕಲಿಯಕ್ಕೆ ಬರ್ತಾವೆ, ಏನು ಟೈಮ್ ಪಾಸಿಗೆ ಬರ್ತಾವೆ, ಒಂದು ತಿಳಿಯಂಗಿಲ್ಲ ರೀ ಈಗಿಲ್ಲ ಹುಡುಗರ್ದು. ನಾವೆಲ್ಲ ಶಾಲೆ ಕಲಿಯೋತ್ನ್ಯಾಗ ಶಿಸ್ತು ಅಂದ್ರೆ ಭಾರಿ ಜವಾಬ್ದಾರಿ ಇತ್ತು ರೀ ಅವಾಗ ನಮಗೆ. ನಾವು ಮಾಸ್ತರ್ಗಳಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ವಿ ಅಂದ್ರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಹಾಗೆ ನಾವು ಮಾಸ್ತರ್ಗಳಿಗೆ ದೇವರು ಅಂತ ತಿಳ್ಕೊಂಡಿದ್ದೇವ್ರಿ. ಅವಾಗ ಇದ್ರ ನಿಂತು ಯಾರೂ ಮಾತಾಡ್ತಿದ್ದಿಲ್ಲ ರೀ ಮಾಸ್ತರ್ಗಳಿಗೆ. ಅಷ್ಟೊಂದು ಸೌಜನ್ಯತೆಯಿಂದ ಇರ್ತಿದ್ದೀವ್ರಿ ನಾವು ಅವಾಗ. ಅಷ್ಟೊಂದು ಸಂಪ್ರದಾಯನೂ ಹಂಗಿತ್ತು, ಸಂಸ್ಕಾರನೂ ಹಂಗತೆ ನಮ್ಮ ಮನ್ಯಾಗ ಹೇಳಿಕೊಡ್ತಿದ್ರು. ಆ ರೀತಿ ನಾವು ಶಾಲೆಯೊಳಗೆ ನಡ್ಕೊತಿದ್ದೀವ್ರಿ. ಈಗಿನ ಹುಡುಗರು ಈ ರೀತಿ ಮಾಡೋದ್ರ ಸಂಬಂಧ ಮಾಸ್ತರ್ಗಳು ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ ರೀ ಈಗಿನ ಹುಡುಗರ ಸಂಬಂಧ. ಯಾರಾರ ಬರಲಿ ಯಾರಾರ ಹೋಗಲಿ ಅವರು ತಮ್ಮ ಕರ್ತವ್ಯ ತಾವು ಮಾಡ್ತಾರೆ. ಯಾಕಂದ್ರೆ ವಿದ್ಯೆ ಕಲಿಸೋದು ಗುರುಗಳ ಧರ್ಮ, ಕಲಿಯೋದು ಹುಡುಗರಿಗೆ ಬಿಟ್ಟಿದ್ದು. ಪಾಸರಾಗಲಿ ಫೇಲರಾಗಲಿ ಅವ್ರು ಯಾಕೆ ತಲೆ ಕೆಡಿಸ್ಕೊತಾರೆ ರೀ ಮಾಸ್ತರ್ಗಳು. ತಮ್ಮ ಶಕ್ತಿ ಮೀರಿ ತಾವು ವಿದ್ಯಾಭ್ಯಾಸ ಹೇಳ್ತಾರೆ ಮಕ್ಕಳಿಗೆ. ಹೇಳಿ ಅವತ್ತಿನ ದಿವಸ ಏನೇನು ಪಾಠ ಹೇಳ್ಬೇಕು ಅದನ್ನೆಲ್ಲ ಹೇಳ್ತಾರೆ. ಹೇಳಿ ಒಂದು 10-20 ಪುಟ ಹೋಮ್ವರ್ಕ್ ಹೇಳಿ ತಮ್ಮ ಕೆಲಸ ತಾವು ಮಾಡ್ತಾರೆ ರೀ. ಹಿಂಗೆ ನಡೆದವ್ರಿ ಕೆಲವೊಂದು ಶಾಲೆಯೊಳಗೆ. ಈಗ ಅದು ಹೋಲ್ ಬಿಡ್ರಿ. ನಮ್ಮ ಹುಚ್ಚು ಬಂದು ಬಾಗಲ್ದಾಗ ನಿಂತು ಮೇ ಕಮಿಂಗ್ ಸರ್ ಅಂದ. ಸರ್ ಹುಚ್ಚಿಗೆ ಹೇಳಿದರು, ಸರ್ ಅಲ್ಲಪ್ಪ ಹುಚ್ಚೇಶಿ, ಟೈಮು 12:30 ಆಗೈತಿ, ಮತ್ತು ಈಗಾರ ಬಂದು ಕುಂತು ಏನು ಮಾಡ್ತಿದ್ದಿ ಕ್ಲಾಸ್ನೊಳಗೆ? ಇನ್ನೊಂದು ತಾಸು ಆದ್ರೆ ಊಟಕ್ಕೆ ಬಿಟ್ಟು ಬಿಡುತ್ತಾ? ಊಟ ಗೀಟ ಹೊಡೆದು ಮಧ್ಯಾಹ್ನ ಮ್ಯಾಗ ಆರಾಮ್ ನಿದ್ದೆ ಮಾಡ್ಕೊತ ಕುಂದ್ರಾಗ ಬರುತ್ತಾ ಕ್ಲಾಸ್ನಾಗ? ಇನ್ನೊಂದು ತಾಸು ಎಲ್ಲಾರು ಅಡ್ಡಾಡಕ್ಕೆ ಹೋಗ್ಬಿಡು, ಮತ್ತೆ ಯಾಕೆ ಬರ್ತೀವಿ ಒಳಗೆ ಅಂತಂದ್ರಿ. ಆಗ ನಮ್ಮ ಹುಚ್ಚೇಶ್ ಅಂದ, ಅಲ್ರಿ ಸರ, ನಾನು ಲಘುನ ಬರ್ಬೇಕಂತನ ಬಂದೀನಿ ರೀ ಮನೇಲಿಂದ್ರ ಶಾಲೆಗೆ. ದಾರ್ಯಾಗ ಬರೋ ಹೊತ್ನ್ಯಾಗ ನಿಮ್ಮ ಹುಡುಗ ಓಡಿ ಹೊಂಟದ್ದನ್ ರೀ. ನಾನು ಯಾಕೆ ಓಡಾಕತ್ತಾನ ಅಂತ ತಿಳ್ಕೊಂಡು ಹಿಂದೆ ನೋಡ್ತೀನಿ ರೀ, ಹಿಂದೆ 2 ನಾಯಿ ಬೆನ್ನತ್ತಿದ್ದವು ರೀ ನಿಮ್ಮ ಹುಡುಗ. ನಾಯಿ ಕಡ್ದು ಗಿಡದಾವ ಅಂತೇಳಿ ಆ ನಾಯಿ ಕಲ್ಲು ಹೋಗೋದು ಓಡಿಸಿದ್ದೀನಿ ರೀ. ಅಷ್ಟೊತ್ತಿಗೆ ನಿಮ್ಮ ಹುಡುಗ ಬಿದ್ದು ಬಿಟ್ಟನ್ರಿ ಕೆಳಗೆ. ಮತ್ತು ಅವನ್ನ ಎಬ್ಬಿಸ್ಕೊಂಡು ಅವನ ಅಂಗಿ ಪಂಗಿ ಒರೆಸಿ ಮನೆಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟೊತ್ತಾತ್ರಿ ಸರ. ನೋಡಿರಿ ಸರ, ಮತ್ತು ನೀವು ಬಾ ಅಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲೇ ನಿಂದಿರ್ತೀನಿ ಅಂದನ್ರಿ. ಸರ್ಗೆ ನಮ್ಮ ಹುಚ್ಚನ ಮ್ಯಾಗ ಅನುಕಂಪ ಹುಟ್ಟತ್ರಿ. ಎಷ್ಟು ಸಿಟ್ಟಿಗೆದ್ದಿದ್ರಲ್ಲ ಅಷ್ಟು ತನಗಾದ್ರು ಮಾಸ್ತರು. ತನಗಾಗಿ ಬಾರು ಹುಚ್ಚೇಶಿ, ಆಗೋದಪ್ಪ, ಕೆಲವೊಂದು ಸಲ ಲೇಟ್ ಆಗ್ತಿರ್ತಾವೆ, ಏನು ಆಗೋದಪ್ಪ, ಅವನ್ನೆಲ್ಲ ತಲೆ ಕೆಡ್ಸ್ಕೊಂತ ಕುಂತ್ರ ಮುಂದೆ ಏನೋ ಆಗೋದಿಲ್ಲ, ಆಗೋದ ಬಾ ಬಾ ಬಾ, ಏನಾಗೋದಿಲ್ಲ, ಬಾ ಒಳ ಬಾ ಅಂಥೇಳಿ ಮೆಲ್ಲಕ ರಂಬಿಸ್ಕೊಂತ ನಮ್ಮ ಹುಡುಗ ಭಾಳ ಪೆಟ್ಟು ಬಿದ್ದೈತನು ಅಂತ ಕೇಳಿದ್ರಿ. ನಮ್ಮ ಹುಚ್ಚಂದ, ಬಿಡ್ರಿ ಸರ, ಭಾಳ ತಲೆ ಕೆಡ್ಸ್ಕೊಬೇಡ್ರಿ ನೀವು, ಏನಾಗಿಲ್ಲ ರೀ, ಸ್ವಲ್ಪ ಕೈ ಕೆತ್ತಿತ್ರ್ಯಾ, ಮನೆಗೆ ಕರ್ಕೊಂಡು ಹೋದೆ,
ಅಕ್ಕಾರಿದ್ರು ಮನ್ಯಾಗ. ಅಕ್ಕಾರ ಒಂದು ಸ್ವಲ್ಪ ಕೈ ಕೆತ್ತೈತಿ, ಸ್ವಲ್ಪ ಯಾವ್ದಾರ ಮಲ ಮಚ್ಚರಿ ಕಡಿಮೆ ಆಗತ್ತಂತ ಹೇಳಿದೀನಿ ರೀ. ಅಕ್ಕಾರ ಮಲ ಮಚ್ಚಿದ್ರು. ಮತ್ತು ಮನೆಗೆ ಬಿಟ್ಟು ಬರ್ಬೇಕಾದ್ರೆ ಇಷ್ಟೊತ್ತಾತ್ರಿ ಸರ, ನೀವೇನು ಭಾಳ ತಲೆ ಕೆಡ್ಸ್ಕೊಬೇಡ್ರಿ, ಭಾಳ ಏನೂ ಪೆಟ್ಟು ಬಿದ್ದಿಲ್ಲ ಅಲ್ರಿ ಅಂತ ಹೇಳಿದೀನಿ ರೀ. ಸರ್ ಆತ್ ಬಿಡಪ್ಪ, ನಡಿ ಕುಂದ್ರ ನಡಿ ಅಂತೇಳಿ ಹೇಳಿದರು ಹುಚ್ಚಗ. ಹಂಗೆ ಹಿಂಗೆ ಮಾಡಿ ನಮ್ಮ ಹುಚ್ಚ ನಮ್ಮ ಮಗ್ಗಲು ಬಂದು ಕುಂತನ್ರಿ ಕ್ಲಾಸ್ನಾಗ. ಸರು ಹಂಗೆ ಪಾಠ ಹೇಳ್ಕೊತ ಬೋರ್ಡಿನ ಮ್ಯಾಗ ಒಂದು ವಾಕ್ಯ ಬರೆದ್ರಿ. ರಾಮನು ಕಾಡಿಗೆ ಹೋದನಂತ ಬರೆದು ಇದನ್ನು ಒಬ್ಬೊಬ್ಬರೇ ಎದ್ದು ನಿಂತು ಎಲ್ಲರೂ ಹೇಳ್ರಪ್ಪ ಅಂತಂದ್ರಿ. ನಾವು ಎಲ್ಲರೂ ಹೇಳಿದ್ವಿ, ಓದಿದ್ವಿ ಅದನ್ನು. ನಮ್ಮ ಕ್ಲಾಸ್ನಾಗ ಒಬ್ಬ ಒಗ್ಗುಕ್ಕಿದ್ದನ್ರಿ, ಅವನ ಪಾಳೆ ಬಂತು. ಸರ್ ಹೇಳಪ್ಪ, ನಿಂತು ಹೇಳಿ ನೀನು ಅಂತಂತಂದರು. ಅವ ಎದ್ದು ನಿಂತ್ರಿ. ಎದ್ದು ನಿಂತು ರ ರ ರ ರ ಅನ್ಕೋತ ನಿಂತು ಬಿಟ್ಟನ್ರಿ. ಅವ ನೋಡ್ರಿ ಬೇಕಾದ್ರೆ ನೀವು, ಈ ಗುಕ್ರೇನು ಇರ್ತಾರಲ್ಲ ಅವರಿಗೆ ಸ್ಟಾರ್ಟಿಂಗ್ ಟ್ರಬಲ್ ಭಾಳ ಇರ್ತೈತೆ ರೀ ಅವರಿಗೆ. ಯಾಕಂದ್ರೆ ಯಾವುದೋ ಒಂದು ಶಬ್ದದ ಮೊದಲನೇ ಪದ ಎರಡನೇ ಪದ ಅನ್ಬೇಕಾದ್ರೆ ಕನಿಷ್ಠ ಒಂದು 20-30 ಸೆಕೆಂಡ್ ತೊಗೊತಾರೆ ರೀ ಅವರು. ಮುಂದೆ ಏನೈತಲ್ಲ ಮುಂದಿನ ಶಬ್ದ ಬಡ ಬಡ ಅಂದ್ಬಿಡ್ತಾರೆ ರೀ. ನೋಡ್ರಿ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ ನೀವು, ಗುಕ್ರು ಇರ್ತಾರಲ್ಲ ಅವರಿಗೆ ಸ್ಟಾರ್ಟಿಂಗ್ ಟ್ರಬಲ್ ಇರೋದು ಭಾಳ ರೀ ಅವರಿಗೆ. ಮೊದಲಿನ ಪದ ಅನ್ಬೇಕಾದ್ರೆ ಒಂದು 20-30 ಸೆಕೆಂಡ್, ಕನಿಷ್ಠ 20-30 ಸೆಕೆಂಡ್ ಬೇಕು ರೀ ಅವರಿಗೆ ಒಂದು ಮೊದಲಿನ ಪದ ಅನ್ಬೇಕಾದ್ರೆ. ಹಂಗಿದ್ದನ್ ರೀ ಅವ, ಗುಕ್ಕಿಸ್ತಿದ್ದನ್ ರೀ. ಹಿಂಗಾಗಿ ಅವ ಏನು ಮಾಡ್ಕೊತ ನಿಂತುಬಿಟ್ಟ, ರ ರ ರ ರ ಅನ್ಕೊಂತ ನಿಂತುಬಿಟ್ಟನ್ರಿ. ಸರ್ಗೆ ಗೊತ್ತಾತ್ರಿ, ಬ್ಯಾಡ್ಲೆ ಹುಡುಗ, ಬೇಡ ಕುಂದ್ರ, ನೀ ಏನು ಓದೋದು ಬೇಡ ತಮ್ಮ, ನೀವು ಓದೋರೊತ್ತಿಗೆ ಮತ್ತು ಶಾಲೆನ ಬಿಟ್ಟು ಬಿಡುತ್ತಾ, ಬೇಡ, ನೀವು ಓದೋದು ಬೇಡ, ಅದನ್ನು ಬುಕ್ದಾಗ ಬರ್ಕೊಂಬಂದು ತೋರಿಸು ಅಂತ ಹೇಳಿದ್ರಿ. ಅವನ ಪಾಳೆ ಮುಗೀತು, ನಮ್ಮ ಹುಚ್ಚನ ಪಾಳೆ ಬಂತು ರೀ. ನಮ್ಮ ಹುಚ್ಚ ಎದ್ದು ನಿಂತ, ಓದಪ್ಪ ಹುಚ್ಚೇಶಿ ಅಂತಂದ್ರಿ ಸರ್. ನಮ್ಮ ಹುಚ್ಚ ಓದಿದ, ರಾಮನು ಹೊಲಕ್ಕೆ ಹೋದನು ಅಂತಂದನ್ರಿ. ನಾವು ಕ್ಲಾಸ್ನಾಗ ಕುಂತವ್ರಿ ಎಲ್ಲರೂ ಬಿದ್ದು ನಗಾಕತ್ತೀವ್ರಿ. ಸರು ಘಾವಾದ್ರಿ ಅವರು. ಹೊಳ್ಳಿ ಬೋರ್ಡ್ ನೋಡಿದ್ರಿ, ಹೊಳ್ಳಿ ಇವನು ನಾನು ತಪ್ಪು ಬರ್ದೀನಿ ಏನಂತೇಳಿ ಬೋರ್ಡ್ ನೋಡಿದ್ರಿ ಅವರು. ಕರೆಕ್ಟಾಗಿ ಬರ್ದಿದ್ರಿ ಅವರು, ರಾಮನು ಕಾಡಿಗೆ ಹೋದನಂತನ ಬರೆದಿದ್ರು. ಆದ್ರೆ ನಮ್ಮ ಹುಚ್ಚ ಏನು ಓದಿದ್ನಂದ್ರೆ ರಾಮನು ಹೊಲಕ್ಕೆ ಹೋದನು ಅಂತ ಓದಿದ್ದೀನಿ. ಸರ್ಗೆ ಹುಚ್ಚ ಹಿಡೀತು. ಸರ್ ಅಂದರು ಹುಚ್ಚಗ, ಅಲ್ಲೋ ಹುಚ್ಚೇಶಿ, ನಾ ಏನು ಬರೆದೀನಿ, ನೀ ಏನು ಓದಾಕತ್ತಿ, ಸ್ವಲ್ಪ ನೋಡ್ಕೊಂಡು ಓದಪ್ಪ, ನೋಡಿ ಇನ್ನೇನು ನೋಡಿಕೊಂಡು ಓದು ಅಂತಂದ್ರಿ. ಮತ್ತು ನಮ್ಮ ಹುಚ್ಚ ರಾಮನು ಹೊಲಕ್ಕೆ ಹೋದನು ಅಂದ್ರಿ. ಈಟ ಅನ್ನೋದ ತಡ ಸರ್ಗೆ ನೆತ್ತಿಗೆ ಹರ್ತ್ರಿ. ಸರ್ ಅಂದ್ರೆ ಹುಚ್ಚಗ, ಅಲ್ಲೇ ಮಳಸುಳೆ ಮಗನ, ನಿನಗೆ ಅಕ್ಷರ ಜ್ಞಾನರ ಐತೆ ಇಲ್ಲ ಅಂತ ಕೇಳಿದ್ರಿ ಅವರು. ಯಾವ ಶಾನೆ ಹಾಕಿ ನೀನು, ಕನ್ನಡ ಪದದ ಅಕ್ಷರ ಜ್ಞಾನನೇ ಇಲ್ಲಲ್ಲ ನಿನಗೆ. ನಾ ಏನು ಬರ್ದೀನಿ, ರಾಮನು ಕಾಡಿಗೆ ಹೋದನು ಅಂತ ಬರ್ದೀನಿ. ನೀ ಏನು ಓದಾಕತ್ತಿ, ರಾಮನು ಹೊಲಕ್ಕೆ ಹೋದನು ಅನ್ನಕತ್ತಿ. ಏನಂತ ತಿಳ್ಕೊಂಡೆ ಮಗ, ನಿನಗೆ ಅಕ್ಷರ ಜ್ಞಾನ ಐತೆ ಇಲ್ಲ ನಿನಗಂತೇಳಿ ಬೇದ್ರಿ. ಸರು ಬೇದ್ಗೋಣ ನಮ್ಮ ಹುಚ್ಚಂದ, ಸರ ಬೈಬೇಡ್ರಿ ಸರ್ ಅಂತಂದನ್ರಿ. ಸರು ಯಾಕ ಮಗಣ, ಎದಕ್ಕೆ ಬೈಬಾರ್ದು ಅಂತ ಕೇಳಿದ್ರಿ. ಅಲ್ರಿ ಸರ, ನಾನು ಇವು ಸಾಲಿಗೆ ಬರೋ ಹೊತ್ನ್ಯಾಗ ಅವ್ರ ಮನೆ ಮುಂದೆ ಹಾಸಿ ಬಂದೀನಿ. ರಾಮನ್ನ ಅವರಪ್ಪ ಹೊಲಕ್ಕೆ ಕರ್ಕೊಂಡು ಹೋಗಿದ್ದು ನಾನು ಕಣ್ಣಾರೆ ಕಂಡೀನಿ. ಅದು ಅಲ್ದ ಅವ ಹೋಗೋ ಹೊತ್ನ್ಯಾಗ ಸಾಲಿಗೆ ಬರ್ತಿಲ್ಲ ಅಂತ ಕೇಳೀನಿ. ಅವ ಇಲ್ಲ ಇವತ್ತು ಬರೋಂಗಿಲ್ಲ ಹೊಲಕ್ಕೆ ಹೊಂಟೀನಿ ಅಂತ ಹೇಳ್ಯಾನ. ಈಗಾರ ಬಂದೀನಿ ರೀ ಅಲ್ಲಿಂದ್ರ, ಅವ್ರ ಮನೆಗಿಲ್ಲಿಂದ್ರ. ನೀವು ಇದ್ರ ಇಲ್ಲಿ ಬೋರ್ಡಿನ ಮ್ಯಾಗ ರಾಮನು ಕಾಡಿಗೆ ಹೋದನು ಅಂತ ಬರ್ದಿರಿ. ಎಲ್ಲರೂ ಹುಡುಗರು ಸುಮ್ಮದಾರ ಅಂತೇಳಿ ನೀವು ಎಲ್ಲರಿಗೂ ಹೇಳ್ದಂಗೆ ನನಗೂ ಹೇಳಬೇಡ್ರಿ ಸರ, ನಾ ಇನ್ನೇ ಈಗಾರ ಬಂದೀನಿ ಅವ್ರ ಮನೇಲಿಂದ್ರ ಅಂತಂದನ್ರಿ. ಸರು ಗಾಬಾದ್ರಿ. ಸರ್ ಅಂದ್ರೆ ಹುಚ್ಚಗ, ಅಲ್ಲಲ್ಲಿ
ಈ ಬೋರ್ಡಿನ ಮ್ಯಾಗ ಬರ್ದಿನಲ್ಲ, ರಾಮನು ಕಾಡಿಗೆ ಹೋದನು ಅಂತೇಳಿ, ಆ ರಾಮನ ಯಾರಂತ ತಿಳ್ಕೊಂಡು ಮಗನ ನೀ ಅಂತ ಕೇಳಿದ್ರಿ ಅವರು. ನಮ್ಮ ಹುಚ್ಚಂದ ಅದ ರೀ ಸರ, ನಮ್ಮ ಗೌಡ್ರ ರಾಮ ಅವಂದ ರೀ ನಾ ಹೇಳಾಕತ್ತಿದ್ದು ಇಷ್ಟೊತ್ತನ. ಇನ್ನೇ ಈಗಾರ ಬಂದೀನಿ ರೀ ಸರ, ಅವ್ರ ಮನೇಲಿಂದ್ರನ ಬಂದೀನಿ ರೀ ಸರ. ಅವ ಹೊಲಕ್ಕೆ ಹೋದನ್ ರೀ, ಅವ್ರ ಅಪ್ಪ ಕರ್ಕೊಂಡು ಹೋದನ್ ರೀ, ಇವತ್ತು ಸಾಲಿಗೆ ಬರೋದಿಲ್ಲ ಅಂತ ಹೇಳಿದೀನಿ ರೀ, ನಾನು ನಿಮ್ಗೆ ಹೇಳಕ್ಕೆ ನೆನಪಾಲಿಲ್ಲ ರೀ ಅಂತ ಅಂದನ್ ರೀ. ಸರ್ ಅಂದರು, ಲೇ ಮಳಸೊಳೆ ಮಗನ, ಇದು ನಿನ್ನೆರೆ ಹೇಳೀನಿ ಪಾಠ ಇದನ್ನು. ರಾಮಾಯಣ ಪಾಠದೊಳಗೆ ಐತಿ ಮಗನ, ಇದು ನಿನ್ನೆರೆ ಹೇಳೀನಿ, ಅಗಳಿಕೆ ಮರೆತು ಬಿಟ್ಟೆನ ಮಗನ. ಯಾರಾಮ ಅಂತ ತಿಳ್ಕೊಂಡು ಮಗನ ಇದನ್ನು ಬರೆದಿದ್ದು? ದಶರಥ ಪುತ್ರ ಶ್ರೀರಾಮಂದಲೇ ಬರೆದಿದ್ದು ಮಗನ ನಾನು. ಇದು ರಾಮಾಯಣ ಪಾಠದೊಳಗೆ ಬರ್ತೈತಿ ಮಗನ ಅಂತ ಬೇದರ್ರಿ ಅವರು. ಆಗ ನಮ್ಮ ಹುಚ್ಚಂದ, ಅಲ್ರಿ ಸರ, ನೀವು ಮೊದಲೇ ಹೇಳಬೇಕಿಲ್ರಿ ಸರ, ನೀವು ಮೊದಲೇ ಇದು ರಾಮಾಯಣ ಪಾಠದಂತ ಹೇಳಿದ್ರೆ ನಾನು ಅವಂದು ಯಾಕೆ ಹೇಳ್ತಿದ್ದೀನಿ ರೀ ಸರ? ನನಗೆ ಗೊತ್ತಿದ್ರೆ ಗೊತ್ತೈತಿ, ಇಲ್ಲಿಕಂಗಿಲ್ಲ ಅಂತ ಹೇಳ್ತಿದ್ದೀನಿ ರೀ. ಮತ್ತು ನೀವು ನನಗೇನೂ ಹೇಳಾರ್ದ ರಾಮನು ಕಾಡಿಗೆ ಹೋದನು ಅಂತ ಹೇಳಿದ್ರೆ ಅದು ಹೆಂಗೆ ನಂಬಲ್ರಿ ಸರ್? ಇನ್ನೇ ಈಗಾರ ಹೊಲಕ್ಕೆ ಹೋಗಿದ್ದು ನಾನು ನೋಡ್ಕೊಂಬಂದೀನಿ, ಅದಕ್ಕೆ ನಾನು ನಮ್ಮ ಗೌಡ್ರ ರಾಮಂದು ಬರ್ದಾರ ಅಂತ ತಿಳ್ಕೊಂಡು ಹಿಂಗೆ ಹೇಳಿದ್ದೀನಿ ರೀ ಸರ್ ಅಂದನ್ ರೀ. ನಗಬೇಕು ಅಳಬೇಕು ಸರು. ನೋಡ್ರಿ ಅವಾಗ ಏನಂದ್ರೆ ಗೊತ್ತೈತನು, ಆತು ಬಿಡು ಮಗನ, ನೀ ಹಿಂಗೆ ಹುಣ್ಣಿಗೊಮ್ಮೆ ಅಮಾಸಿಗೊಮ್ಮೆ ಸಾಲಿ ಬರ್ಕೊತ ಇದ್ರೆ ನಾಳೆ ಏನು ಬರೀತಿ ಪೇಪರ್ನ್ಯಾಗ ಮಗನ ನೀನು? ಭಾಳ ಕಠಿಣ ಐತಿ ಮಗನ ನಿಂದು. ಆತು ಇದು ಹೋಲಿ ಬಿಡು, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ ಮಗನ ಅಂತಂದ್ರಿ. ಕೇಳ್ರಿ ಸರ ಅಂದನ್ರಿ ನಮ್ಮ ಹುಚ್ಚ. ಅವಾಗ ಸರ್ ಹೇಳಿದರು, ಹುಚ್ಚನ ಕೇಳಿದರು, ರಾಮನು ಕಾಡಿಗೆ ಏಕೆ ಹೋದನು ಅಂತ ಕೇಳಿದ್ರಿ. ಆಗ ನಮ್ಮ ಹುಚ್ಚಂದ, ಸರ ನಾನು ಅವಾಗ ಇದ್ದಿದ್ದಿಲ್ಲ ರೀ ಸರ, ನಾ ಎಲ್ಲಿದ್ದೀನಿ ರೀ ಸರ ಅವಾಗ? ನನಗೆ ಗೊತ್ತಿಲ್ಲ ಬಿಡ್ರಿ ಸರ, ರಾಮ ಕಾಡಿಗೆ ಎದಕ್ಕೆ ಹೋದ, ಎದ್ರ ಸಂಬಂಧ ಹೋದ ನನಗೇನು ಗೊತ್ತಿಲ್ಲ ಬಿಡ್ರಿ ಸರ, ನಾ ಇದ್ದಿದ್ದೇ ಇಲ್ಲ ರೀ ಸರ್ ಅವಾಗ ಅಂತ ಅಂದನ್ರಿ. ಸರ್ ಮತ್ತಿಟ್ಟು ಗಾಬಾದ್ರಿ. ಅಲ್ಲಿ ಹುಚ್ಚೊಳ ಮಗನ, ಯಾವಾಗಿದ್ದಿದ್ದಿಲ್ಲ ನೀನು? ಏನು ನಾ ಪಾಠ ಹೇಳುವತ್ನಾಗ ಇದ್ದಿದ್ದಿಲ್ಲೋ, ಏನು ರಾಮಾಯಣದಾಗ ರಾಮ ಕಾಡಿಗೆ ಹೋಗುವತ್ನಾಗ ಇದ್ದಿದ್ದಿಲ್ಲೋ ಮಗನ ಅಂತ ಕೇಳಿದ್ರಿ. ನಮ್ಮ ಹುಚ್ಚಂದನ್ರಿ ನಕ್ಕೊಂತ, ಏನು ರೀ ಸರ ನೀವು ಅವಾಗ ಹೆಂಗೆ ಇರೋಕ್ಕಾಗತ್ತೆ ರೀ? ನೀವು ಪಾಠ ಹೇಳುವತ್ನಾಗ ಇದ್ದಿದ್ದಿಲ್ಲ ರೀ ಸರ, ನಿನ್ನೆ ನಾನು ಸಾಲಿಗೆ ಬಂದಿದ್ದಿಲ್ಲ ರೀ ಸರ, ನಮ್ಮ ಮನ್ಯಾಗ ನಮ್ಮ ಅಕ್ಕಂದು ಕುಬ್ಸದ ಕಾರಣ ಇತ್ತು, ಅದಕ್ಕೆ ನನಗೆ ಬರೋದಾಗಲಿಲ್ಲ ರೀ ಸರ. ನಾ ಬಂದಿದ್ದು ನನಗೆಲ್ಲ ಕೇಳಿರ್ತಿದ್ದೀನಿ ರೀ, ಗೊತ್ತಿರ್ತಿತ್ತು, ಹೇಳ್ತಿದ್ದೀನಿ ಸರ. ಮತ್ತು ನಾನು ಸಾಲಿಗೆ ಬಂದಿಲ್ಲ ರೀ ಸರ, ನನಗೇನು ಗೊತ್ತು ರೀ ಸರ? ರಾಮ ಕಾಡಿಗೆ ಹೋಗಿದ್ದು ಗೊತ್ತಿಲ್ಲ, ಯಾರ ಮಗ ಅಂತಲೂ ಗೊತ್ತಿಲ್ಲ ರೀ ಸರ್ ನನಗೆ. ನೀವು ಹಿಂಗೆ ಕೇಳಿದ್ರೆ ನಾ ಏನು ಉತ್ತರ ಹೇಳಲ್ರಿ ಅಂತಂದನ್ರಿ. ಆತ್ ಬಿಡು ಮಗನ, ನೀ ಈ ನಮ್ಮನೆ ಸಾಲಿ ದಿನ ಬಿಟ್ಕೊಂತ ಕುಂತ್ರ ಪೇಪರ್ನ್ಯಾಗ ಬರೀದು ಕಠಿಣ ಐತಿ ಮಗನ. ನೀನು ನೋಡೋಣ ಪೇಪರ್ನ್ಯಾಗ ಏನು ಬರೀತಿ ಮಗನ. ಸರ್ ಪಾಠ ಹೇಳುವತ್ನೇ ನಾ ಇದ್ದಿದ್ದಿಲ್ಲ ಅಂತೇಳಿ ಬರೆದು ಬಿಡು, ಮತ್ತು ಇನ್ನೇನೈತಿ ಅಂತೇಳಿ ಬಾಯ್ ಮಾಡಿದ್ರಿ ಅವಾಗ. ನಮ್ಮ ಹುಚ್ಚ ಅಂದನ್ರಿ, ಸರ ನೀವು ತಲೆ ಕೆಡಿಸ್ಕೋಬೇಡ್ರಿ ಸರ, ನೋಡ್ರಿ ಬೇಕಾದ್ರೆ ನೀವು ಪೇಪರ್ನ್ಯಾಗ 100ಕ್ಕೆ 100 ಮಾರ್ಕಸ್ ತೊಗೊತೀನಿ ರೀ ನಾ ಅಂತಂದೇನ್ರಿ. ಸರ್ ಅಂದರು, 100ಕ್ಕೆ 100 ತೊಗೊತೀಯ ಮಗನ ನೀ? ಅಲ್ಲಿ ದಿನ ಸಾಲಿಗೆ ಬರೋರ 100ಕ್ಕೆ 50 60 ತೊಗೊತಾರ ಅಂತದ್ರಾಗ ನೀನು ಹುಣ್ಣಿಗೊಮ್ಮೆ ಅಮಾಸಿಗೊಮ್ಮೆ ಬರ್ತೀವಿ ಮಗನ ಸಾಲಿಗೆ, 100ಕ್ಕೆ 100 ತೊಗೊತೀಯ ಮಗನ, ಹೆಂಗ್ಲಿ ಅಂತ ಕೇಳಿದ್ರಿ ಅವರು. ನಮ್ಮ ಹುಚ್ಚಂದ, ಅಲ್ರಿ ಸರ, ಇವ್ರು ದಿನ ಸಾಲಿಗೆ ಬರೋರು ಏನು ಅದಾರಲ್ಲ, ಇವರು ತಮಗೆ ಏಟು ತಿಳಿತೈತೆ ಆಟ ಬರೆದು ಹೋಗ್ತಾರ್ರಿ ಪೇಪರ್ನಾಗ. ನಾ ಹಂಗಲ್ರಿ ಸರ, ನನಗೆ ತಿಳಿದಿದ್ದ ಆಟ ಬರೀದಿಲ್ರಿ. ಮತ್ತು ಎಡ್ಕ ಬಲ್ಕ ಕುಂತಿರ್ತಾರಲ್ರಿ, ಆ ಹುಡುಗರ್ದು ನೋಡ್ಕೊಂಡಾರ ಮಗ ನಾನು 100ಕ್ಕೆ 100 ಮಾರ್ಕಸ್ ತೊಗೊತೀನಿ ರೀ, ನೋಡ್ರಿ ಬೇಕಾದ್ರೆ ನೀವು ಅಂತಂದನ್ರಿ. ಸರು ನಗಾಕತ್ತರ್ರಿ. ಗೊತ್ತಾತ್ರಿ ಸರಿಗೆ. ಇನ್ನು ನಾನು ಇವ್ನು ಹಿಂಗೆ ತಡವಿದ್ನಿ ಅಂದ್ರೆ ಇವ 1ಕ್ಕೆ 2 ಉತ್ತರ ಹೇಳ್ಕೊತ ಹೊಕ್ಕ, ನೀವ ಬೇಡ ಇವನು ತಡುವುದ ಬೇಡ, ಸಾಕು ಇವತ್ತಿನ ಪಾಠ ಮುಗಿಸ್ತೀನಿ ಅಂತೇಳಿ ಹೊಂಟು ಬಿಟ್ರಿ ಸರ್ ಅವರು. ನೋಡ್ರಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ, ಶಿಸ್ತು ಕಲಿಸ್ಲಿಲ್ಲ ಅಂದ್ರೆ ಮಕ್ಕಳು ಈ ರೀತಿ ಬೆಳೀತಾರೆ. ಅದಕ್ಕೆ ಬಿಡ್ಕೊತಿರ್ತೀವಿ ರೀ ನಾವು. ನಿಮಗೆ ಪಾಲಕರಿಗೆ ಮೊದಲ ಭಾರಿ ಹೇಳ್ತೀವಿ ನಾವು,
ಮಕ್ಕಳಿಗೆ ಮನೆಯೊಳಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಅಂದ್ರೆ ಶಾಲೆ ಒಳಗೆ ಒಳ್ಳೆಯ ಶಿಕ್ಷಣನೂ ಕೊಡ್ತಾರೆ. ಅಂದ್ರೆ ಮಕ್ಕಳು ಸಮಾಜದೊಳಗೆ ಒಳ್ಳೆಯ ಪ್ರಜೆಗಳಾಗಿ ಬೆಳಿತಾರೆ. ಇಲ್ಲ ಅಂದ್ರೆ ಸಮಾಜದೊಳಗೆ ಮಕ್ಕಳು ಬದುಕೋದು ಭಾಳ ಕಷ್ಟ ಆಗತ್ತೆ ರೀ. ಆ ಉದ್ದೇಶಕ್ಕೆ ಇಂಥ ಹಾಸ್ಯದ ಚುಟುಕುಗಳನ್ನು ತಮ್ಮ ಮುಂದೆ ಯಾವಾಗಲಾದರೂ ತರ್ತಾ ಇರ್ತೀನಿ ವೀಕ್ಷಕರೇ. ಇದರ ಸಂದೇಶ ಇಷ್ಟೇ ವೀಕ್ಷಕರೇ, ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ, ಒಳ್ಳೆಯ ಸಂಸ್ಕಾರ ಕೊಡ್ರಿ, ಶಿಸ್ತಿನಿಂದ ಬೆಳೆಸ್ರಿ ಅನ್ನೋದೊಂದೇ ನಮ್ಮ ಪ್ರಾರ್ಥನೆ. ಇದುವರೆಗೂ ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಮುಂದೆ ಒಳ್ಳೆಯ ಸಂದೇಶಗಳನ್ನು ಒಳಗೊಂಡಂತಹ ಹಾಸ್ಯದ ಚುಟುಕುಗಳನ್ನು ತಮ್ಮ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರಗಳು ವೀಕ್ಷಕರೇ.